ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಕೋಟ್ ಹಾಕೊಂಡಿದ್ದೀನಿ, ಆದರೆ ಮಳೆ ಇಲ್ಲ ನೋಡಿ, ಬಿಸಿಲು ಎಷ್ಟು ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾನು ನಿಮ್ಮನ್ನ ತುಂಬ ಸತಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ನೋಡಿ ನಮ್ಮ ರೆಸಾರ್ಟ್ ಹೀಗಿದೆ, ರಿಟ್ರೀಟ್ ಹೀಗಿದೆ, ಈ ಥರ ಆ್ಯಕ್ಟಿವಿಟೀಸ್ ಇದೆ, ಈ ಥರ ರೆಸ್ಟೋರೆಂಟ್ ಇದೆ, ಈ ಥರ ಆರ್ಗ್ಯಾನಿಕ್ ಸ್ಟೋರ್ ಇದೆ, ತುಂಬ ವಿಚಾರಗಳನ್ನ ಶೇರ್ ಮಾಡಿದ್ದೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪರ್ಸ್ಪೆಕ್ಟಿವ್ ಈಸ್ ವೆರಿ ಡಿಫ್ರೆಂಟು. ಇಟ್ ಈಸ್ ಸಮಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ತಾರೆ ಆ ಥರ. ಸೊ ನನ್ನೊಟ್ಟಿಗೆ ಯಾರಿದ್ದಾರೆ ಅಂತ ಹೇಳಿದ್ರೆ 3, 2, 1 ಗೋ. ಯೇ ಠಕಾ. ಹಾಯ್ ವಿಯಾನ್, ಹೇಗಿದ್ದೀಯಾ? ಗುಡ್ ಮಾರ್ನಿಂಗ್. ಓಕೆ, ನಾನು ಐ ವಾಸ್ ಅ ರೆಗ್ಯುಲರ್, ಲೈಫಲ್ಲಿ ಎಲ್ಲರ ಥರ ನಾನು ಒಬ್ಬ ಅಂತ ಯೋಚನೆ ಮಾಡ್ಕೊಂಡು ಆರಾಮಾಗಿದ್ದೆ. ಬಟ್ ನನ್ನ ಮಗ ನನ್ನ ಇಲ್ಲಿ ತನಕ ಎಷ್ಟು ಚೇಂಜಸ್ ಮಾಡಿದ್ದಾನೆ ಅಂತ ಹೇಳೋದನ್ನ ನಿಮಗೆ ಒಂದೊಂದಾಗಿ ಡಿಕೋಡ್ ಮಾಡ್ಕೊಂಡು ಬರ್ತೀನಿ. ಫಸ್ಟ್ ಚೇಂಜು ನಾನಿರುವಂಥ ಎವರ್ಗ್ರೀನ್ ಕೌಂಟಿ. ಸೊ ಇಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂತ ನನಗೆ ಗೊತ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ಎಲ್ಲ ಸ್ಟೇಟಿಂದ ಬರ್ತಾಯಿದ್ರು, ಬೇರೆ ಬೇರೆ ಕಂಟ್ರಿಯಿಂದ ಬಂದಿದ್ದರು, ಸೆಲೆಬ್ರಿಟೀಸ್ ಬಂದಿದ್ದರು. ಲೈಕ್ ಹೋಸ್ಟಿಂಗ್ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲು. ಇದೇ ಜಾಗದಲ್ಲಿ ಒಂದು 3-4 ಬಸ್ ನಿಲ್ಲೋದು, ಎವ್ರಿ ವೀಕ್ 100s and 200s ಆಫ್ ಪೀಪಲ್, ಎಷ್ಟೋ ಲಕ್ಷಗಟ್ಟಲೆ ಜನರನ್ನ ನಾನು ಪರ್ಸ್ನಲಾಗಿ ಹೋಸ್ಟ್ ಮಾಡಿರೋದು. ಗೂಗಲಲ್ಲಿ ಹೋಗ್ಬಿಟ್ಟು ಭಜನ್ ಬೋಪಣ್ಣ ಎವರ್ಗ್ರೀನ್ ಕೌಂಟಿ ಅಂತ ಹೊಡೆದ್ರೆ ಅಷ್ಟು ಜನರೊಟ್ಟಿಗೆ ಫೋಟೋಸು. ಬಟ್ ಐ ವಾಸ್ ಲೈಕ್ ವಾವ್, ಲೈಫ್ ಸಖತ್ತಾಗಿದೆ ಗುರು, ದುಡ್ಡು ಬರ್ತಾಯಿದೆ, ಲೈಫು ಚೆನ್ನಾಗಿದೆ, ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ, ಟೀಮು ಎಂಜಾಯ್ ಮಾಡ್ತಾಯಿದ್ದಾರೆ. ಬಟ್ ನನ್ನ ಮಗ ಚೇಂಜ್ ಮಾಡಿಬಿಟ್ಟ ನನ್ನ ಪರ್ಸ್ಪೆಕ್ಟಿವ್ನ. ಅಪ್ಪ ನೀನು ಬೇರೆ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನ ಕಡೆಯಿಂದ ಮೆಸೇಜ್ ಬಂತು. ಇವತ್ತು ಅಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಫೇಮಸ್ ಆಗಿದ್ದಂಥ ಒಂದು ರೆಸಾರ್ಟ್ನ ಒಂದು ರಿಟ್ರೀಟ್ ಮಾಡಿ ಕರೆಕ್ಟಾಗಿ 1 ವರ್ಷ 7 ತಿಂಗಳ ಹತ್ರ ಆಯಿತು ಅಲ್ಲ ವಿಯಾನ್? ರೈಟ್? ಯಾಕೆ ಹಿಂಗೆ ಮಾಡಿದೆ? ಯಾಕೆ ಸೊ ಇವನು ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ. ಸೊ ಐ ಟ್ರೀಟ್ ಹಿಮ್ ಹ್ಯಾಸ್ ಮೈ ಕೃಷ್ಣ. ನನ್ನ ಬಿಸ್ನೆಸ್ಸಲ್ಲಿ ಈಸ್ ಗೈಡಿಂಗ್ ಮೀ. ಅದೇ ಥರ ನನ್ನ ವೈಫಿಗೂ ಕೂಡ ಈಸ್ ದ ಕೃಷ್ಣ, ಈಸ್ ಗೈಡಿಂಗರ್. ಬಟ್ ಒಂದು ಹೇಳ್ತೀನಿ, ನಮ್ಮ ಮಕ್ಕಳನ್ನ ಯಾವಾಗ ನಾವು ನನ್ನ ಲೈಫದು ಒಂದು ಗೈಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ದಟ್ ಟೈಮ್ ಲೈಫ್ ವಿಲ್ ಚೇಂಜ್. ಇದು ತುಂಬ ಜನರಿಗೆ ಹೀಗೆ ಹೋಗ್ಬೋದು. ಬಟ್ ಐ ಆಮ್ ಟೆಲ್ಲಿಂಗ್ ಯು, ದೇವರು ನಮಗೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ ಅಂದರೂ ಮಕ್ಕಳ ಬಾಯಲ್ಲಿ ಹೇಳಿಸ್ತಾರೆ. ಸೊ ನನಗೆ ಕೆಲವು ಕ್ವಶನ್ಸು, ಡ್ರಿಂಕು, ಸ್ಮೋಕು, ಇದ್ರ ಬಗ್ಗೆ ಎಲ್ಲ ಮಾಡಿದಾಗ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಅವನಿಗೆ ಆನ್ಸರ್ ಮಾಡೋಕ್ಕೆ. ಸೊ ಮಾಡಲೇ ಚೇಂಜ್ ಮಾಡಿಸ್ಬಿಟ್ಟ. ಸೊ ಫಸ್ಟ್ ಚೇಂಜ್ ಇದು, ನೆನ್ಪಿಟ್ಕೊಳ್ಳಿ. ಎವರ್ಗ್ರೀನ್ ಕೌಂಟಿ ರೆಸಾರ್ಟು 15 ವರ್ಷ, ಬೇಕಾದಷ್ಟು ಅಚೀವ್ಮೆಂಟ್ಸು, ಬೇಕಾದಷ್ಟು ಅವಾರ್ಡ್ಸು ಎಲ್ಲ ಇದ್ದಿದ್ದಂಥ ಒಂದು ವಿಚಾರನ ರಿಟ್ರೀಟ್ ಮಾಡಿದೆ. ಬಟ್ ಇವಾಗ ರಿಟ್ರೀಟು ರೆಸಾರ್ಟದು ಕಂಪ್ಲೀಟ್ ರೆಕಾರ್ಡ್ ಬ್ರೇಕ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿಯಾನ್. ನೆಕ್ಸ್ಟು ಕಾನ್ಸೆಪ್ಟ್ ಏನು ಅಂತ ಹೇಳ್ತೀನಿ, ಮುಂದೆ ಹೋಗುವ. ಲೆಟ್ಸ್ ಗೋ. ಎಸ್ ವಿಯಾನ್ ಬಾ. ನೆಕ್ಸ್ಟ್ ಕಾನ್ಸೆಪ್ಟು ಏನಪ್ಪ ಅಂತ ಹೇಳಿದ್ರೆ, ಓಕೆ ಮುಂದೆ ಹೋಗುವ ವಿಯಾನ್, ಬಾರೋ ನನ್ನ ಎವರ್ಗ್ರೀನ್ ಕೌಂಟಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇದರಲ್ಲೂ ನಾನು ತುಂಬ ಚೆನ್ನಾಗಿ ರೆವಿನ್ಯೂ ಜನ್ರೇಟ್ ಮಾಡ್ತಾಯಿದ್ದೆ. ಹಂಟ್ ಸ್ಮಾರ್ಟ್ ಸ್ಟೋರ್ ಅಂತ ಇತ್ತು. ಥ್ಯಾಂಕ್ ಯು ಅಗೇನ್. ಅವನಿಗೆ ಗೊತ್ತಿಲ್ಲ ಏನು ಹೇಳ್ತಾ ಇದ್ದಾರೆ ಅಪ್ಪ ಅಂತ. ಹಂಟ್ ಸ್ಮಾರ್ಟ್ ಅಂತ ಹೇಳಿದ್ರೆ ಇಲ್ಲಿ ಜ್ಯೂಸ್ ಸೇಲ್ ಮಾಡ್ಕೊಂಡು ಎಷ್ಟು ದುಡ್ಡು ಮಾಡ್ತಾಯಿದೆ ಗೊತ್ತಾ? ಏನು ಪ್ರಾಡಕ್ಟ್ಸು, ಸ್ನ್ಯಾಕ್ಸು, ಜ್ಯೂಸು, ಜಂಕು, ಸಿಗ್ರೇಟ್ಸು. ಓ ಮೈ ಗಾಡ್, ಮನಿ ವಾಸ್ ಫ್ಲೋಯಿಂಗ್, ಅಷ್ಟು ದುಡ್ಡು ಮಾಡ್ತಾಯಿದೆ. ಬಟ್ ನನ್ನ ಮಗ ಬಂದುಬಿಟ್ಟು ಯಾವಾಗ ನನಗೆ ಅವನ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಯಿತು, ನನ್ನ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಯಿತು, ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅನಿಸ್ತಾಯಿತ್ತು, ಐ ಚೇಂಜ್ಡ್. ಈ ಒಂದು ಹಂಟ್ ಸ್ಮಾರ್ಟ್ ಇದ್ದಿದ್ದನ್ನ ಅಂಟ್ ಆರ್ಗ್ಯಾನಿಕ್ ಅಂತ ಮಾಡಿದೆ. ಇದ್ರೊಳಗಡೆ ಹೋದರೆ ಅದು ಲಾಕ್ ಮಾಡಿಟ್ಟಿದ್ದಾರೆ, ಅಷ್ಟು ಗೋಲ್ಡ್ ಇದೆ ಅದರೊಳಗಡೆ. ಓಕೆ, ಸೊ ಹಂಟ್ ಸ್ಮಾರ್ಟ್ ಹೋಗಿ ಹಂಟ್ ಆರ್ಗ್ಯಾನಿಕ್ ಆಯಿತು, ಅಲ್ಲಿ ದುಡ್ಡು ಮಾಡ್ತಾಯಿದೆ. ಇವಾಗ ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ತಾಯಿದೆ, ಬೇರೆ ಬೇರೆ ಸ್ಟೇಟ್ಗಳಿಗೆ ಆರ್ಡ್ರ್ ಮಾಡಿ ಕರ್ಕೊಳ್ಳುವಂಥ. ಬಟ್ ಸಿ ಇಟ್ಸ್ ಗ್ರೋಯಿಂಗ್ ಸ್ಲೋ. ಇಟ್ಸ್ ಲೈಕ್ ಅ ಸ್ಮಾಲ್ ಲಿಟಲ್ ಪ್ಲ್ಯಾಂಟು, ಮರ ಆಗಿ ಬೆಳೆದು ಚೆನ್ನಾಗಿ ಹೋಗ್ತಾಯಿದೆ. ಬಟ್ ಎಂಡ್ ಆಫ್ ಇಟ್ ಐ ಆಮ್ ಸೋ ಅಕಂಪ್ಲಿಷ್ಡ್. ಸೊ ಈ ಒಂದು ಸ್ಟೋರ್ದು
ನಮ್ಮ ಎವರ್ಗ್ರೀನ್ ಕೌಂಟಿದು evergreencounty.com ಅಂತ ಇದೆ, ಹೊಸ ವೆಬ್ಸೈಟು ಸಕ್ಕತ್ತಾಗಿದೆ. ಅದನ್ನ ಹೋಗಿ ನೋಡಿ ಯಾವ ಥರ ಒಂದು ಥೀಮ್ ನಾವು ಕ್ರಿಯೇಟ್ ಮಾಡಿದ್ದೀವಿ ರಿಟ್ರೀಟಿಗೆ ಅಂತ. ನಾವು ದಿಸ್ ಈಸ್ ಅಬೌಟ್ ಹಂಟ್ ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಬಿಸ್ನೆಸ್ದು ಲಿಂಕ್ಸ್ ಹಾಕಿರ್ತೀನಿ, ಹೋಗಿ ಟೆಸ್ಟಿಮೋನಿಯಲ್ ನೋಡಿ. ಆ ಪ್ರತಿಯೊಂದು ಟೆಸ್ಟಿಮೋನಿಯಲ್ಲಿ ಜನರು ಏನೇನು ಮಾತಾಡಿದ್ದಾರೆ ಅಂತ ಕೇಳುವಾಗ ದಟ್ ಈಸ್ ವಾವ್ ಅಂತ ಅನಿಸುತ್ತೆ. ಬನ್ನಿ ಇವಾಗ 2 ಬಿಸ್ನೆಸ್ ಮಾಡೆಲ್ ಚೇಂಜ್ ಮಾಡಿದೆ, ಹಾಗೂ ಬಿಡಲಿಲ್ಲ. ದೀಸ್ ಆರ್ ದ ಸಿಂಪಲ್ ಥಿಂಗ್ಸು. ನೋಡಿ ಇಲ್ಲಿ ಬಂದು ನೋಡಿ. ಸೊ ವಿ ಆರ್ ದ ಓನ್ಲಿ ಸ್ಪೀಸೀಸ್ ದಟ್ ಸ್ಪ್ರೇಸ್ ಫುಡ್ ವಿತ್ ಪಾಯ್ಸನ್ ಸೊ ದಟ್ ಅದರ್ ಎನಿಮಲ್ಸ್ ವೋಂಟ್ ಈಟ್ ಇಟ್ ಆ್ಯಂಡ್ ದೆನ್ ವಿ ಈಟ್ ಇಟ್ ಅವರ್ ಸೆಲ್ಫ್. ಅಂದರೆ ನಾವು ನಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲ ಯಾವ ಥರ ಒಂದು ರೈತರಾಗಿದ್ದರು, ಪ್ಲಾಂಟರ್ ಆಗಿದ್ರು ಅಂತ ಹೇಳಿದ್ರೆ, ದೇ ವರ್ ನಾಟ್ ಮೋರ್ ಆಫ್ ಈ ಕೆಮಿಕಲ್ಸು, ಪೆಸ್ಟಿಸೈಡ್ಸು, ಈ ಬೇಡದಿರೋ ಫರ್ಟಿಲೈಸರ್ಸ್ ಇದು ಯಾವುದು ಇರಲಿಲ್ಲ. ಸೊ ದೇ ಆ್ಯಕ್ಚುಲಿ ಲೀವ್ಡ್ ಅ ಗ್ರೇಟ್ ಲೈಫ್. ಸೊ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಒಂದು ಹಳಿಲೂ ಬರಬಾರ್ದು, ಒಂದು ಕೋತಿನೂ ಬರಬಾರ್ದು, ಒಂದು ಆನೆನೂ ಬರಬಾರ್ದು, ಯಾವುದೇ ಒಂದು ಪ್ರಾಣಿ ಪಕ್ಷಿಗಳು ನಮ್ಮ ತೋಟಕ್ಕೆ ಬರಬಾರ್ದು ಅಂತ ಹೇಳೋ ಒಂದು ಮೈಂಡ್ ಸೆಟ್ ತುಂಬ ಕಡೆಗಳು ಬಂದುಬಿಟ್ಟಿದೆ. ಆ್ಯಂಡ್ ಕೆಮಿಕಲ್ ಹೊಡಿತೀವಿ. ಒಂದು ಕಾಫಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ಒಂದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ಪಾಯ್ಸನ್ಡ್ ಮೋಸ್ಟ್ ಆಫ್ ದ ಪ್ಲೇಸಸ್ಸು. ನಾವು ಆರ್ಗ್ಯಾನಿಕ್ ಅಂತ ಹೇಳಿ ಎಷ್ಟು ಬಡ್ಕೊಂಡ್ರು ಪೀಪಲ್ ವಿಲ್ ನಾಟ್ ವ್ಯಾಲ್ಯೂ ಇಟ್ ಬಿಕಾಸ್ ದೇ ಆರ್ ಓಕೆ ವಿತ್ ಈಟಿಂಗ್ ಪಾಯ್ಸನ್ ಕೆಮಿಕಲ್ಸ್ ಬಿಕಾಸ್ ಇಟ್ಸ್ ಸರ್ಟಿಫೈಡ್ ಅಲ್ವಾ. ಸೊ ಅಲ್ಲಿಂದ 3rd ಬಿಸ್ನೆಸ್ ಮಾಡೆಲ್ ನೋಡಿ, ಸೀಕ್ರೆಟ್ ಸ್ಪೈಸಸ್ ರೆಸ್ಟೋ ಕೆಫೆ ಅಂತ. ಸೊ ಇಲ್ಲಿ ನಾನ್ ವೆಜ್, ವಾವ್, ವೆರಿ ಫೇಮಸ್. ಬಾರ್ಬಿಕ್ಯೂ ತಿನ್ನೋಕ್ಕೆ ಬೆಂಗಳೂರಿಂದ ಬರೋದು ಪೊಲಿಟಿಷಿಯನ್ಸು, ಸೆಲೆಬ್ರಿಟೀಸು. ಭಜನ್, ನಿಮ್ಮ ಬಾರ್ಬಿಕ್ಯೂಗೋಸ್ಕರ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬರ್ತಾಯಿದ್ದೀನಿ. ಆ ಒಂದು ಬಾರ್ಬಿಕ್ಯೂ ಅಂತ ಹೇಳುವಾಗ ಗಾಂಧಾರಿ ಮೊಳಗು ಅಂದರೆ ಪರಂಗಿ ಮೊಳು ಅಂತ ಹೇಳ್ತೀವಿ, ಅದು ಆ ಕಾಚಂಪುಳಿಯೆಲ್ಲ ಹಾಕಿ ಇರುವಂಥ ಒಂದು ಸ್ಟಾರ್ಟರ್ಸು, ನಾನ್ ವೆಜ್ಜು, ಆ ಚಿಕನ್, ಕೊಡಗಿನ ಒಂದು ಚಿಕನ್ ಸ್ಪೆಷಲ್ಲು. ಐ ಮೀನ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ರಿಯಲಿ ಆಸಮ್. ವಾಟರ್ ಬಾಟಲ್ ಸೇಲ್ ಮಾಡಿಕೊಂಡು ಸ್ಯಾಲ್ರಿ ಪೇ ಮಾಡಿದ್ದು ದಿವಸನೂ ಇತ್ತು. ಜಂಕ್ ಇತ್ತು. ಬಟ್ ನನ್ನ ಮಗ ಇಲ್ಲೂ ನನಗೆ ಅವೇರ್ನೆಸ್ ಮಾಡಿಕೊಟ್ಟ. ಅವನಿಗೆ ಹುಷಾರು ತಪ್ಪಿತು. ಕೇಳ್ದ, ಅಪ್ಪ ನೀನು ನನಗೆ ಯಾಕೆ ಇಲ್ಲಿ ನಾನು ಯಾವಾಗ ಒಂದು ಜಂಕನ್ನು ಬ್ಯಾನ್ ಮಾಡಿದೆ, ಅವನಿಗೆ ಈ ಥರ ಶುಗರ್ ಐಟಮ್ಸು, ಈ ಬಿಸ್ಕೆಟ್ಸು, ಬ್ರೆಡ್ಡು, ಮಫಿನ್ ಇದೆಲ್ಲ ಕೊಡೋದು ಬೇಡ ಅಂತೇಳಿ ಯಾವಾಗ ಬ್ಯಾನ್ ಮಾಡಿದೆ, ಈ ಆಸ್ಕ್ ಮಿ ಕ್ವಶನ್ಸ್, ಯಾಕಿದು ನೀನು ಬ್ಯಾನ್ ಮಾಡಿದೆ ಅಂತ. ಮಗ ನೀನು ಚೆನ್ನಾಗಿರಬೇಕು, ನಿನ್ನ ಹೆಲ್ತಿಗೆ ಇದು ಒಳ್ಳೇದಲ್ಲ ಅಂತ ಕ್ವಶನ್ ಕೇಳ್ದ. ನೀನು ನನಗೆ ಒಳ್ಳೇದಲ್ಲ ಅಂತ ಹೇಳ್ತೀಯ, ಬೇರೆ ಮಕ್ಳಿಗೆ ಯಾಕೆ ಕೊಡ್ತಾ ಇದೆಯಾ ಅಂತ ಒಂದು ವಾರ ಬಿಟ್ಕೊಂಡು ಕೇಳ್ದ. ಆ ವಾಟರ್ ಬಾಟ್ಲು ತೆಗೆದು ಬಿಸಾಕ್ದೆ. ಆ್ಯಂಡ್ ಐ ಡೆಸ್ಟ್ರಾಯ್ಡ್ ಆಲ್ ದ ಜಂಕ್, ಸಾಸು ಅದು ಏನೇನಿದೆ ಎಲ್ಲ ಮ್ಯಾಕ್ಸಿಮಮ್ ಜಂಕನ್ನು ರಿಮೂವ್ ಮಾಡಿದ್ದೀನಿ. ಸ್ಟಿಲ್ ಐ ಆಮ್ ಇನ್ ದ ಪ್ರೋಸೆಸ್. ಬಟ್ ಒಂದು ಹೇಳ್ತೀನಿ, ಇವಾಗ ಬರ್ತಾ ಇರುವಂಥ ಗೆಸ್ಟ್ ಇದ್ದಾರಲ್ಲ, ನೆಕ್ಸ್ಟ್ ಲೆವೆಲ್ ಚಿಪಾಫಿ. ಮೊನ್ನೆ ಬೆಂಗಳೂರಿಂದ ಬಂದೋಗಿದ್ದು ಚಿಪಾಫಿ ತಿನ್ನೋಕ್ಕೆ ಅಂತ. ಕೊಡಗಲ್ಲಿರೋರು ನೆನ್ನೆ ಈವ್ನಿಂಗ್ ಅನಿಸುತ್ತೆ, ದೇ ಆರ್ ಕಮಿಂಗ್ ಫಾರ್ ದ ಸೆಕೆಂಡ್ ಟೈಮ್ ಚಿಪಾಫಿ. ಐ ಮೀನ್ ಯೂನಿಕ್ನೆಸ್ ಇಟ್ಕೊಂಡಿದ್ದೀವಿ, ಬಟ್ ಐ ಫೌಂಡ್ ಮೈ ಪರ್ಪಸ್. ಸೊ 3rd ಬಿಸ್ನೆಸ್ ಮಾಡೆಲ್ ಚೇಂಜ್ ಮಾಡಿರೋದು. ಬಟ್ ದಿಸ್ ವಾಸ್ ಆಸಮ್. ಬಟ್ ಇವಾಗ ಇದು ಚೇಂಜ್ ಮಾಡಿದ್ಮೇಲೆ 1.5 ವರ್ಷದ ಮೇಲೆ ತಗೊಂಡಿದ್ದೀನಿ. ಬಟ್ ಯಾವ ಥರ ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ, ಪೀಪಲ್ ಆರ್ ರೆಸ್ಪೆಕ್ಟಿಂಗ್ ಫಾರ್ ದ ಫುಡ್. ಬಿಕಾಸ್ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಫುಡ್ ಅಂತ ಹೇಳಿದ್ರೆ ದಟ್ಸ್ ಅ ಮೆಡಿಸಿನ್ ನಿಮ್ಮ ಬಾಡಿಗೆ. ಇಟ್ಸ್ ಅ ಫ್ಯೂಯಲ್ ಫಾರ್ ಯುವರ್ ಬಾಡಿ. ಇಟ್ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಇನ್ ಸೋ ಮಚ್ ಆಫ್ ಎನರ್ಜಿ. ಅಷ್ಟು ಎನರ್ಜಿ ಹಾಕಿ ಅವರು ಅಡುಗೆ ಮಾಡಬೇಕು, ಅಷ್ಟು ಕ್ಲೀನಾಗಿ ಕೊಡಬೇಕು. ಇಟ್ಸ್ ನಾಟ್ ಅಬೌಟ್ ಹೌ ಚೀಪ್. ದೇರ್ ಈಸ್ ನೋ ಕ್ವಾಲಿಟಿ. ಈಗ ಫಾರ್ ಎಕ್ಸಾಂಪಲು ಆ ದಾಲು, ಈ ದಾಲು, ಆ ರೈಸು ಫಸ್ಟ್ ಕ್ವಾಲಿಟಿ ಬೇಕಾ, ಸೆಕೆಂಡ್ ಕ್ವಾಲಿಟಿ ಬೇಕಾ, ಥರ್ಡ್ ಕ್ವಾಲಿಟಿ ಬೇಕಾ? ಥರ್ಡ್ ಕ್ವಾಲಿಟಿ ಈಸ್ ಆಲ್ವೇಸ್ ಚೀಪ್. ಬಟ್ ನೇಚರ್ ಡಿಸೈನ್ ಮಾಡಿಲ್ಲ ನಿನಗೆ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ. ಏರ್ ಡಿಸೈನ್ ಆಗಿಲ್ಲ. ಏರ್ ಅಂದರೆ ಇಟ್ಸ್ ಅ ಸೇಮ್ ಕ್ವಾಲಿಟಿ, ವಾಟರ್ ಅಂದರೆ ಇಟ್ಸ್ ಅ ಸೇಮ್ ಕ್ವಾಲಿಟಿ, ಫ್ರೂಟ್ಸ್ ಅಂದರೆ ಇಟ್ಸ್ ಅ ಸೇಮ್ ಕ್ವಾಲಿಟಿ. ಬಟ್ ನಾವು ಮನುಷ್ಯರು ಅದನ್ನ ಗ್ರೇಡಿಂಗ್ ಮಾಡಿಬಿಟ್ಟು ಚೀಪಾಗಿ ಕೊಟ್ಟು ಬಟ್ ಎಕ್ಸ್ಪೆನ್ಸಿವ್ ಆಗಿ ಚಾರ್ಜ್ ಮಾಡೋದು. ದಟ್ ವಾಸ್ ದ ಥಿಂಗ್ ವಾಟ್ ಐ ವಾಸ್ ಡೂಯಿಂಗ್ ಹಾನೆಸ್ಟ್ಲಿ. ಬಿಕಾಸ್ ಸಿ ವೆನ್ ವಿ ವರ್ಕ್ ಆನ್ ಕಾಸ್ಟಿಂಗ್ ಅಲ್ಲ, ಟೀಮ್ ಓಕೆ ಇದೆಷ್ಟು, ಇದು ಬೇಡ, ಕಡಿಮೆದೇ ಇರಲಿ ಸಾಕು. ಆ್ಯಂಡ್ ಇನ್ನೊಂದು ಒಂದು ಸ್ವಲ್ಪ ಹತ್ರ ಬನ್ನಿ, ಇನ್ನೊಂದು ಹೇಳ್ಬಿಡ್ತೀನಿ. ರೆಸಾರ್ಟ್ ಇದ್ದಾಗ ಈ ಥರನೂ ಡಿಸ್ಕಷನ್ ಇರ್ತಿತ್ತು ಬ್ಯಾಕ್ ಎಂಡಲ್ಲಿ. ಅವ್ರು ಕುಡ್ದಿರ್ತಾರೆ, ಏನು ತಲೆ ಕೆಡ್ಸ್ಕೊಳ್ಳೋದು, ಏನು ಕೊಟ್ಟರು ತಿಂತಾರೆ, ಅವ್ರಿಗೆ ಏನು, ಕೆಲವ್ರಿಗೆ ಊಟನೇ ಮಾಡಲ್ಲ, ಅದೇನೋ ಒಂದು ಐ ಮೀನ್ ಈ ಥರ ಪ್ರೊಕ್ಯೂರ್ಮೆಂಟ್ ಟೀಮ್ಸ್ ನಮ್ಮಲ್ಲಿದ್ದರು ಸ್ಟಾರ್ಟಿಂಗಲ್ಲಿ. ಬಟ್ ಐ ವಾಸ್ ಲೈಕ್, ಇಸ್ ದಿಸ್ ರೈಟ್? ದೇ ಆರ್ ಲೈಕ್, ಸರ್ ಇದೇ ಥರ ಎಲ್ಲ ಕಡೆ ವರ್ಕ್ ಆಗ್ತಾ ಇದೆ ಸರ್, ಬೇರೆ ಕಡೆ ಎಲ್ಲ ಮಾಡ್ತಾರೆ, ನೀವು ಯಾಕಿದ್ರು ಇಷ್ಟು ತಲೆ ಕೆಡ್ಸ್ಕೊಳ್ತೀರಾ ಅಂತ. ನಾನ್ ವೆಜ್ಜಲ್ಲಿ ವೆಜ್ಜು ಒಂದು ಲಾಂಗ್ ಬ್ಯಾಕ್ ಒಬ್ಬರು ಭಟ್ರಿದ್ರು, ಸ್ವ್ಯಾಪ್ ಮಾಡಿದ್ರು ಟಕ್ ಅಂತ, ಹಿಂಗೆ ಚಟುವ ತೆಗ್ದು ಹಿಂಗೆ ಹಾಕಿ ಇನ್ನೊಂದು ಕಡೆಗೆ ಹಿಂಗೆ ಹಾಕಿದ್ರು. ಐ ಆಮ್ ಲೈಕ್, ಭಟ್ರೆ ಈ ಥರ ಮಾಡಬೇಡಿ ಭಟ್ರೆ, ಜೈನ್ಸ್ ಇದ್ದಾರೆ ಅಣ್ಣ, ಅದೆಲ್ಲ ನೀವು ತಲೆ ಕೆಡ್ಸ್ಕೊಬೇಡಿ ಅಣ್ಣ, ಅದು ದಟ್ಸ್ ಓಕೆ ಅಂತ ಹೇಳೋ ಭಟ್ರು ಕೂಡ ಇದ್ದರು.
ಬಟ್ ಐ ಫೆಲ್ಟ್ ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ಇವರು ಹಂಗೆ ಹೇಳ್ತಾ ಇದ್ದಾರೆ, ನಾನು ದೊಡ್ಡ ದೊಡ್ಡ ಬ್ರ್ಯಾಂಡ್ ಹೆಸರು ಹೇಳ್ತಾರೆ. ಸೊ ಐ ಥಾಟ್ ಓಕೆ ಇಟ್ಸ್ ನಾರ್ಮಲ್ ಅಂತ. ಬಟ್ ವಾಟ್ ಈಸ್ ನಾರ್ಮಲ್? ಪ್ಲೇಯಿಂಗ್ ಇನ್ ಸಂಬಡೀಸ್ ಬಿಲೀಫ್ ಸಿಸ್ಟಮ್ ಈಸ್ ನಾರ್ಮಲ್. ಹಲಾಲ್ ಅಂತ ಹೇಳ್ತಾರೆ, ಅವ್ರದ್ದೊಂದು ಬಿಲೀಫ್ ಇರುತ್ತೆ. ಐ ಕಾಂಟ್ ಬ್ಲೇಮ್ ಅಲ್ಲ ಸೇಯಿಂಗ್ ದಟ್ ಇಲ್ಲ ನಂದು ಹಲಾಲ್, ಲೈಕ್ ಐ ಕಾಂಟ್ ಸೇ ಎಸ್ ಇಟ್ ಈಸ್ ಹಲಾಲ್ ಅಂತ ಸುಮ್ಮನೆ ಹೇಳೋಕೆ. ಇಫ್ ಇಟ್ ಇಸ್ ಹಲಾಲ್ ಐ ಹ್ಯಾವ್ ಟು ಸೇ ಇಟ್ ಈಸ್ ಹಲಾಲ್. ಇಟ್ ಈಸ್ ನಾಟ್ ಹಲಾಲ್, ಇಟ್ ಈಸ್ ನಾಟ್ ಹಲಾಲ್. ಈವನ್ ಜೈನ್ಸ್ದು ಅವ್ರದ್ದೊಂದು ಬಿಲೀಫ್ ಸಿಸ್ಟಮ್ ಇರುತ್ತೆ, ಹಿಂದೂಸ್ದೊಂದು ಬಿಲೀಫ್ ಸಿಸ್ಟಮ್, ಬ್ರಾಹ್ಮಿಣ್ಸ್ದೊಂದು ಬಿಲೀಫ್ ಸಿಸ್ಟಮು. ಸೊ ಐ ಕಾಂಟ್ ಲೈ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ದೇರ್ ಆರ್ ಸಿಚುವೇಷನ್ಸ್ ವೇರ್ ಮೈ ಶೆಫ್ ವಾಸ್ ನಾಟ್ ಅಥೆಂಟಿಕ್. ಅವರು ಸುಳ್ಳು ಹೇಳ್ತಾಯಿದ್ರು. ಆ್ಯಂಡ್ ದೇರ್ ವರ್ ಸಿಚುವೇಷನ್ಸ್ ವೇರ್ ವಿ ವರ್ ನಾಟ್ ಏಬಲ್ ಟು. ಬಟ್ ನಾನು ಐ ಆಲ್ವೇಸ್ ಸ್ಟುಡ್ ಟು ದಟ್ ಅಥೆಂಟಿಸಿಟಿ. ಇಲ್ಲ ಹಿಂಗಲ್ಲ ಹಿಂಗೆ ಅಂತ. ಬಟ್ ನಾವು ಎಷ್ಟು ಹೇಳಿದ್ರು ಕಲರಿಂಗ್ ಹಾಕೋದು ಟೇಸ್ಟಿಂಗ್ ಪೌಡ್ರ್ ಹಾಕೋದು, ಅಜಿನಮೋಟೊ, ಐ ಮೀನ್ ಆಲ್ ದೀಸ್ ಥಿಂಗ್ಸ್ ಐ ಕುಡಂಟ್ ಆ್ಯಕ್ಚುಲಿ ಸ್ಟ್ಯಾಂಡ್ ಬೈ. ಆದರೂ ರಿಮೂವ್ ಮಾಡಿದ್ದೆ ಟು ಸಮ್ ಎಕ್ಸ್ಟೆಂಟ್. ಬಟ್ ನನ್ನ ಮಗ ಎಷ್ಟು ಕಲಿಸಿದ್ದಾನೆ ಅಂತ ಹೇಳಿದ್ರೆ, ಇದೆಲ್ಲ ಮಾಡ್ತಾ ಇರೋ ತಪ್ಪು. ನೀನು ತಿನ್ನುವಂಥದ್ದನ್ನ ಮಾತ್ರ ಬೇರೆಯವ್ರಿಗೆ ಕೊಡು, ನಿನ್ನ ಮಕ್ಕಳು ತಿನ್ನುವಂಥವ್ರಿಗೆ ಮಾತ್ರ ಬೇರೆಯವ್ರಿಗೆ ಕೊಡು ಅಂತ ಹೇಳೋ ಒಂದು ಕಾನ್ಸೆಪ್ಟಲ್ಲಿ ಚೇಂಜ್ ಆಯಿತು. ನೌ ಐ ಆಮ್ ಗ್ರೇಟ್ಫುಲ್. ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಟು ಮೈ ಪೀಪಲ್ಸ್ ಇನ್ ದಟ್ ಬನ್ನಿ ನಮ್ಮ ಹೋಟೆಲಿಗೆ, ರೆಸ್ಟೋರೆಂಟಿಗೆ ಬನ್ನಿ, ಊಟ ಮಾಡಿ. ಇನ್ನೊಂದು ಹೇಳ್ತೀನಿ, ಎಷ್ಟು ಫಾಸ್ಟ್ ಅಂತ ಫುಡ್ ಅಂತ ಕೇಳ್ತಿರೋ ಅಷ್ಟೇ ಫಾಸ್ಟಾಗಿ ಲೈಫು ಮುಗಿದೋಗ್ಬಿಡುತ್ತೆ. ಫಾಸ್ಟಾಗಿ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಫಾಸ್ಟಾಗಿ ಬಿಲ್ಲು ಸಿಗುತ್ತೆ, ಫಾಸ್ಟಾಗಿ ಸೆಟಲ್ಮೆಂಟ್ ಆಗುತ್ತೆ, ಆಮೇಲೆ ಫಾಸ್ಟಾಗಿ ಮೇಲೇನೂ ಹೋಗ್ತೀವಿ. ಸೊ ಫಾಸ್ಟ್ ಫುಡ್ಡಿಗೆ ಬರಬೇಡಿ ಪ್ಲೀಸ್. ಇಲ್ಲಿ ಮೇ ಬಿ ಹಸಿಮೆಣಸು, ಐ ಮೀನ್ ವಾಟ್ ಎವರ್, ಮೆಣಸು ಕುಯ್ಕೊಂಡು ಬರೋದಾಗಿರ್ಬೋದು, ಇಲ್ಲ ತರಕಾರಿ ತರೋಕ್ಕಾಗಿರ್ಬೋದು. ವಿ ವಿಲ್ ಟೇಕ್ ಸ್ವೀಟ್ ಟೈಮ್. ಆ ಟೈಮಲ್ಲಿ ನೀವು ಜಿಪ್ ಲೈನು, ಕಯಾಕಿಂಗು, ಕೊರ್ಯಾಕಲು, ಪೂಲು ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಕುದುರೆ ಗಾಡಿಯಲ್ಲಿ ಬರೋ ಥರ ಬಂದು ಏನಿದೆ ಇಮಿಡಿಯೇಟಾಗಿ ಇದಿದೆ ಏನೋ ಲೈಕ್ ಇದು ಏನು ಹೇಳ್ತಾರೆ, ಕೆಂಡ. ಸೊ ಇಮಿಡಿಯೇಟಾಗಿ ಏನೂ ಇಲ್ಲ. ಫುಡ್ ಈಸ್ ಅ ಸ್ಕ್ಯಾಮ್ ಅಂತ ಹೇಳ್ತೀನಿ. ಬಿಕಾಸ್ ಐ ನೋ ದ ಇಂಡಸ್ಟ್ರಿ, ಬಟ್ ಐ ರೆಸ್ಪೆಕ್ಟ್ ದ ಲಾಟ್ ಆಫ್ ಹೋಟೆಲ್ಸು, ರೆಸ್ಟೋರೆಂಟ್ಸು, ದೇ ಆರ್ ಆಲ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಈಗ ಇಲ್ಲಿ ನೀವು ನೆಗೆಟಿವ್ ಕಮೆಂಟ್ಸ್ ನೋಡೋದು ಯಾರ್ದು ಗೊತ್ತಾ? ಯಾರಿಗೆ ಗಿಲ್ಟ್ ಕಾಡುತ್ತೆ ಅವ್ರು ಮಾತ್ರ ಬಂದು ನೆಗೆಟಿವ್ ಕಮೆಂಟ್ ಆಗ್ತಾರೆ. ಬಟ್ ಇಫ್ ದ ಪರ್ಸನ್ ಈಸ್ ಪಾಸಿಟಿವ್, ಇವೊಂದು ಕೆಲವು ಕಡೆ ತಪ್ಪಾಗ್ತಾ ಇರ್ಬೋದು, ಬಟ್ ಅಟ್ಲೀಸ್ಟ್ ದೇ ಹ್ಯಾವ್ ದಟ್ ಡಿಸಿಪ್ಲಿನ್, ಅಥೆಂಟಿಸಿಟಿ ಇರುತ್ತೆ ಅಂಥವ್ರು. ದಟ್ಸ್ ಓಕೆ, ಗೊತ್ತಿಲ್ಲದೆ ತಪ್ಪುಗಳು ಮಾಡ್ತಾ ಇರೋದು. ಬಟ್ ಐ ವುಡ್ ಸೇ ಫುಡ್ ಪ್ರಿಪ್ರೇಷನ್ ಶುಡ್ ಟೇಕ್ ಟೈಮ್. ಆನಿಯನ್ ಕಟ್ ಮಾಡಿದ್ರೆ ಇಟ್ ಶುಡ್ ನಾಟ್ ಬಿ ಕೆಪ್ಟ್ ಫಾರ್ ಲೈಕ್ ಲಾಂಗ್ ಟೈಮ್. ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅದನ್ನ ಕಟ್ ಮಾಡಿ ಅದನ್ನು ಒಂದು ಗೊಜ್ಜು ಥರ ಮಾಡಿ ವಿಲ್ ಡಂಪ್ ಇಟ್ ಇನ್ ದ ಫ್ರಿಡ್ಜ್. ಲೈಕ್ ಒಂದು ತಿಂಗಳು ಬೇಕಾದ್ರೆ ಇಡ್ತಾರೆ. ಐ ಮೀನ್ ದೇರ್ ಆರ್ ಫ್ಯೂ ಥಿಂಗ್ಸ್ ಹ್ಯಾಪ್ನಿಂಗ್. ಲೈಕ್ ಮೀಟು ಹೋಲ್ಸೇಲಾಗಿ ಪ್ರೊಕ್ಯೂರ್ ಮಾಡಿಬಿಟ್ಟು 2 months 3 months ಇಟ್ಟಿರೋದಿದೆ. ವೆಜಿಟೇಬಲ್ಸು ಫುಲ್ ಪ್ರೊಕ್ಯೂರ್ ಮಾಡಿ ಎಷ್ಟೋ ಟೈಮಿಗಿರೋ, ಐ ಮೀನ್ ಆಲ್ ದಿಸ್ ಕ್ರ್ಯಾಪ್ ಅಲ್ಲ ವಿ ಫಾಲೋ. ಬಟ್ ಎಂಡ್ ಆಫ್ ಇಟ್ ವಾಟ್ ಈಸ್ ದ ಕಾಸ್ಟ್? ಇಂಡಿಯಾ ಬೀಯಿಂಗ್ ದ ಮೋಸ್ಟ್ ಡಯಾಬಿಟಿಕ್ ಕಂಟ್ರಿ, ಮಕ್ಕಳಿಗೆ ಚಿಕ್ಕ ಏಜಲ್ಲಿ ಕ್ಯಾನ್ಸರು, ಶುಗರು, ಹಾರ್ಟ್ ಅಟ್ಯಾಕು, ನಮ್ಮ ಫ್ಯಾಮಿಲಿಯಲ್ಲೂ ಎಲ್ಲ ಬೇಗ ಹೋಗ್ತಾ ಇರೋದು. ದೀಸ್ ಆರ್ ದ ರಿಸಲ್ಟ್ಸು. ಏನೂ ಮಾಡೋಕ್ಕಾಗಲ್ಲ. ಬಟ್ ಹಾನೆಸ್ಟ್ಲಿ ಆ್ಯಸ್ ಅ ಹೋಟೆಲಿಯರ್ ನಾನು ಹೇಳ್ತಾ ಇದ್ದೀನಿ. ಹಾಗಂತೇಳಿ ಹೋಟೆಲ್ ಇಂಡಸ್ಟ್ರಿ ಬ್ಯಾಡ್ ಅಂತ ನಾನು ಹೇಳ್ತಾ ಇಲ್ಲ. ದೇರ್ ಆರ್ ಪೀಪಲ್. ಬಟ್ ನಾವು ಈ ಒಂದು ಅಂಡು ಮಾಡಬೇಕು. ಕೆಲವು ಕಡೆ ನಾವೇನು ಗೊತ್ತಾ, ಹುಡ್ಕೊಂಡೋಗಿ ವೇರ್ ದೇರ್ ಆರ್ ಪೀಪಲ್ ಹೂ ಆರ್ ಸರ್ವಿಂಗ್ ಫುಡ್ ಫ್ರಮ್ ದೇರ್ ಅಥೆಂಟಿಸಿಟಿ. ಒಳ್ಳೆ ಭಟ್ರು ಇದ್ದಾರೆ, ಒಳ್ಳೆ ಶೆಫ್ಸ್ ಇದ್ದಾರೆ. ರಿವ್ಯೂಸು ಬರೀ ಟೇಸ್ಟ್ ಬಗ್ಗೆ ಮಾತಾಡೋದಲ್ಲ, ಕಾನ್ಸೆಪ್ಟ್ ಬಗ್ಗೆ ಮಾತಾಡೋ ಥರ ರಿವ್ಯೂಸ್ನ ಓದ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಈಗ ರೆಸ್ಟೋರೆಂಟ್ದು ಆಯ್ತಲ್ಲ, ಸೀಕ್ರೆಟ್ ಸ್ಪೈಸಸ್ ರೆಸ್ಟೋ ಕೆಫೆ ಅಂತ ವೆಬ್ಸೈಟ್ ಇದೆ, ಅದನ್ನ ಕೂಡ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡಿ. 4th one ಹೇಳ್ತೀನಿ. ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾಯಿದ್ದೆ ಆ್ಯಂಡ್ ವ್ಯೂಸ್ ಲಕ್ಷದಲ್ಲಿ ಬಂದಿದೆ ವ್ಯೂಸು. ಸೊ ಐ ವಾಸ್ ವೆರಿ ಹ್ಯಾಪಿ. ಇವನ್ ಕೆಲವು ಶಾರ್ಟ್ಸು ಮತ್ತು ಲೈಕ್ ಯೂಟ್ಯೂಬಲ್ಲಿ ನಮಗೆ ತುಂಬ ರೆವಿನ್ಯೂ ಕೂಡ ಬರ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ವೈರಾಲಿಟಿ. ಸೊ ಏನಾದರೂ ಒಂದು ಪ್ರಿಪೇರ್ ಮಾಡಿ, ಏನಾದರೂ ಒಂದು ಲೈಕ್ ಡೋಪಮಿನ್ ಹಿಟ್ ಅಂತ ಹೇಳ್ತಾರಲ್ಲ, ನಾವು ಏನೋ ಒಂದು ಯಾರನ್ನೋ ಒಂದು ಇಂಪ್ರೆಸ್ ಮಾಡೋಕ್ಕೆ ಅಂತ ವೀಡಿಯೋಸ್ ಮಾಡಿದಾಗ ಇಟ್ ವಾಸ್ ಗೋಯಿಂಗ್ ಲೈಕ್ ಕ್ರೇಜಿ, ಆಯಿತಾ. ಬಟ್ ಎಲ್ಲೊಂದು ಕಡೆ ನಾನು ಯಾವಾಗ ಒಂದು ಎಜುಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ತುಂಬ ಜನರು ಅನ್ಸಬ್ಸ್ಕ್ರೈಬ್ ಆಗಿಬಿಟ್ರು. ಬಟ್ ಒಂದು ಹೇಳ್ತೀನಿ, ಇವಾಗ ನೀವು ಯಾರ್ಯಾರು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಮೀ. ಆ್ಯಂಡ್ ಯಾರ್ಯಾರು ಹೊಸದಾಗಿ ಆ್ಯಡ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಂಡ್ ಆಫ್ ಇಟ್ ಇಟ್ಸ್ ನಥಿಂಗ್ ಲೈಕ್ ನಾನು ಅದು ಹಳೇದು ಕೆಟ್ಟದ್ದು ಮಾಡ್ತಾಯಿದ್ದೀನಿ, ಈಗ ಒಳ್ಳೇದು ಮಾಡ್ತಾಯಿದ್ದೀನಿ ಅಂತಲ್ಲ. ಬಟ್ ಐ ಹ್ಯಾವ್ ಇವಾಲ್ವ್ಡ್. ನನ್ನ ಮಗ ನನ್ನ ಚೇಂಜ್ ಮಾಡಿದ್ದಾನೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ ಶುಡ್ ಚೇಂಜ್. ಬಟ್ ನನ್ನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಐ ಹ್ಯಾವ್ ಚೇಂಜ್ಡ್. ಇಫ್ ಯು ಲೈಕ್ ಮೀ, ಆಕ್ಸೆಪ್ಟ್ ಇಟ್, ಫಾಲೋ ಮೀ ಆ್ಯಂಡ್ ವಿಲ್ ಶೇರ್ ಸಮ್ ಇನ್ಸೈಟ್ಸು, ಡಿಸ್ಕಸ್ ಮಾಡುವ, ಕಮೆಂಟ್ಸಲ್ಲಿ ಮಾತಾಡುವ. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಬಿ ದಟ್ ಓಲ್ಡ್ ಪರ್ಸನ್ ಅಷ್ಟೇ, ಆಯಿತಾ. ಸೊ ಈಗ ನೋಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಎಗೇನ್ ಇಟ್ ಸ್ಟಾರ್ಟೆಡ್ ಸ್ಪೈಕಿಂಗ್ ಅಪ್ ವಿತ್ ದಿಸ್ ನ್ಯೂ ಸ್ಟೋರಿ. ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಬಂತು, ನೀನು ಬರ್ಬಾದ್ ಹೋಗ್ಬಿಡ್ತೀಯಾ, ಯು ವಿಲ್ ಲೂಸ್ ಎವ್ರಿಥಿಂಗ್, ನಿನ್ನ ಬಿಸ್ನೆಸ್ ಮುಚ್ಚೋಗ್ಬಿಡುತ್ತೆ, ನೀನು ಏನು ಹುಚ್ಚಾಟ ಆಡ್ತಾ ಇದೆಯಾ, ಆಲ್ ದೀಸ್ ಥಿಂಗ್ಸು. ಬಟ್ ಐ ಆಮ್ ಟೆಲ್ಲಿಂಗ್ ಯು, ನನ್ನ ಯೂಟ್ಯೂಬ್ ಚಾನಲ್ ಕೂಡ ಈಗ ಸ್ಪೈಕ್ ಆಗ್ತಾಯಿದೆ. ಆಲ್ ದ ಬಿಸ್ನೆಸ್ ಐ ಮೆನ್ಷನ್, ಇಟ್ಸ್ ಆಲ್ ಗ್ರೋಯಿಂಗ್ ಸ್ಲೋ ಆ್ಯಂಡ್ ಸ್ಟಡಿ. ಬಟ್ ನೈಟ್ ಹೋಗಿ ಮಲಗಬೇಕಾದ್ರೆ ಒಂದು ನಿದ್ದೆ ಬರುತ್ತಲ್ಲ, ವಾವ್ ಸೂಪರ್ ನಿದ್ದೆ. ಇವತ್ತು ಎಷ್ಟು ಜನರಿಗೆ ಒಳ್ಳೇದು ಮಾಡಿದ್ದೀನಿ ಅಂತ ಆಯಿತು. ಯೂಟ್ಯೂಬ್ನ ಒಂದು ಕಡೆಗೆ ಇಡುವ. ಸೊ 4 ಆಯಿತು.
ಫಿಫ್ತ್ ಒನ್ನು, ಇನ್ಸ್ಟಾಗ್ರಾಮಲ್ಲಿ ನಾನು ಕಾಮಿಡಿ ವೀಡಿಯೋಸು ಮಾಡ್ತಾಯಿದ್ದೆ, ಏನೇನೋ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ. ಮಿಲಿಯನ್ಸ್ ಆಫ್ ವ್ಯೂಸು. ನನ್ನ ಮಗಂದೇ ಕೆಲವು ರೀಲ್ಸಲ್ಲಿ 16 ಮಿಲಿಯನು. ಸೊ ಯಾವಾಗ ನಾನೊಂದು ಎಜುಕೇಟರ್ ಆಗಿಬಿಟ್ಟೆ, ಲಿಟ್ರಲಿ ಪೀಪಲ್ ಸ್ಟಾರ್ಟೆಡ್ ಅನ್ಫಾಲೋವಿಂಗ್ ಮೀ ಆ್ಯಂಡ್ ಬೀಳಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಇನ್ಸ್ಟಾಗ್ರಾಮು, ನನ್ನ ಫೇಸ್ಬುಕ್ಕು ಕೂಡ ಎಲ್ಲ ಮಿಲಿಯನ್ನು. ಐ ಮೀನ್ ಮಿಲಿಯನ್ ವಾಸ್ ಲೈಕ್ ಅ ಕಾಮನ್. ಆಗ್ತೀವಿ ಎಷ್ಟು 1 ಮಿಲಿಯನ್ ನೋಡಿದ್ಯಾ, 2 ಮಿಲಿಯನ್ ನೋಡಿದ್ಯಾ, ಈ ಥರ ಒಂದು ಟ್ರೆಂಡ್. ಬಟ್ ನಾನೇನು ಮಾಡಿದೆ, ಕಾಮಿಡಿ ಬಿಡಲಿಲ್ಲ, ಬಟ್ ಐ ಸ್ಟಾರ್ಟೆಡ್ ಶೋಯಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಲೈಫ್. ಮಾಡಿದಾಗ ಕ್ರ್ಯಾಶ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವು ವೀಡಿಯೋಸು 200 ಓಡ್ತಾಯಿತ್ತು, 300 ಓಡ್ತಾಯಿತ್ತು. ಬಟ್ ಇವಾಗ ಹೇಳ್ತೀನಿ, ನನ್ನ ಇನ್ಸ್ಟಾಗ್ರಾಮ್ದು ಹೈಯೆಸ್ಟ್ ರೀಲ್ ಬಂದು ರಿಟ್ರೀಟ್ ಆದಮೇಲೆ ಮಾಡಿರುವಂಥ ಆ ಒಂದು ಸೌಂಡ್ ಹೀಲಿಂಗ್ದು ವೀಡಿಯೋ KL ಬ್ರೋ ಅಪ್ಲೋಡ್ ಮಾಡಿದಂಥದ್ದು 18 ಮಿಲಿಯನಿಗೆ ಹೋಗಿದೆ. ಇನ್ನು ಕ್ರೋರ್ಸಲ್ಲಿ ಓಡಿದೆ, ಅವರ ಯೂಟ್ಯೂಬ್ ಚಾನಲಲ್ಲೂ ಓಡಿದೆ, ನಮ್ಮಲ್ಲೂ. ಬಟ್ ಎಂಡ್ ಆಫ್ ಇಟ್ ಒಂದೇ ನಾನು ಹೇಳೋದು, ವೆನ್ ಯು ಫೈಂಡ್ ಯುವರ್ ಪರ್ಪಸ್ ಎವ್ರಿಥಿಂಗ್ ವಿಲ್ ಚೇಂಜ್. ದುಡ್ಡು ಹಿಂದೆ ನಾನು ದುಡ್ಡು ಹೆಂಗೆ ಮಾಡಬೇಕು ಅಂತ ಓಡ್ತಾ ಇದ್ದರೆ ಲೈಫಲ್ಲಿ ಯಾವತ್ತೂ ಉದ್ಧಾರ ಆಗೋಲ್ಲ. ಉದ್ಧಾರ ಆದರೂ ಇಟ್ಸ್ ಅ ಶಾರ್ಟ್ ಟರ್ಮ್ ಸ್ಪೈಕು. 5 ವರ್ಷ 10 ವರ್ಷಕ್ಕೆ ಒಂದು ಸ್ಪೈಕ್ ಇರುತ್ತೆ, ಅಲ್ಲಿಂದ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ನಾನೇನಾಗಬೇಕು, ನೋ, ಇಟ್ ಈಸ್ ಏನಾಗಬೇಕಲ್ಲ, ನನ್ನಿಂದ ಈ ಎಕೋಸಿಸ್ಟಮ್ಗೆ ಏನು ಪಾಸಿಟಿವ್ ಆಗಬೇಕು, ಏನು ಇಲ್ಲಿ ಚೇಂಜ್ ಆಗಬೇಕು, ಹೌ ಐ ಕ್ಯಾನ್ ಬಿಕಮ್ ಅ ಗುಡ್ ಹ್ಯೂಮನ್, ಹೌ ಐ ಕ್ಯಾನ್ ಬಿಕಮ್ ಅ ಕಾನ್ಷಿಯಸ್ ಬಿಸ್ನೆಸ್ ಓನರ್, ಹೌ ಐ ಕ್ಯಾನ್ ಬಿಕಮ್ ಅ ಪರ್ಸನ್ ಹೂ ಕ್ಯಾನ್ ರೀಜನ್ರೇಟ್ ಫಾರ್ ದ ಫ್ಯೂಚರ್ ಜನ್ರೇಷನು, ನೇಚರ್ಗೆ ನನ್ನ ಕಡೆಯಿಂದ ಏನಾಗ್ಬೋದು, ಈ ಥರ ಒಂದು ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿದಾಗ ದಟ್ಸ್ ವೇರ್ ಯು ಫೈಂಡ್ ಯುವರ್ ಪರ್ಪಸ್. ಸೊ ಇದೆಲ್ಲ ಮಾಡಿದ ಮೇಲೆ ನನಗನ್ನಿಸ್ತು, ಫ್ರಮ್ ಅ ಟಿಪಿಕಲ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಐ ಹ್ಯಾವ್ ಬಿಕಮ್ ಅ ನೇಚರ್ಪ್ರೂನರ್ ಮೆಂಟರ್. ಸೊ ನಾವು ಬೇರೆಯವರಿಗೂ ಕೂಡ ನಾನು ಐ ಆಮ್ ಗೈಡಿಂಗ್. ಇಟ್ಸ್ ನಾಟ್ ಲೈಕ್ ಓಕೆ ನಿಮ್ಮದು ಯಾವುದಾದ್ರೂ ಒಂದು ಬಿಸ್ನೆಸ್ ಇದ್ದರೆ ಸಡನ್ನಾಗಿ ಹಿಂಗೆ ಮಾಡಿಬಿಡಿ. ನೋ, ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಆಮ್ ಟೆಲ್ಲಿಂಗ್, ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಚಿಕ್ಕ ಚೇಂಜಸ್ ಯಾವ ಥರ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಇಲ್ಲೇ ಇದ್ದುಕೊಂಡು ಹೌ ಯು ಕ್ಯಾನ್ ವಾಶ್ ಯುವರ್ ಕರ್ಮ, ಹೌ ಯು ಕ್ಯಾನ್ ಬಿಕಮ್ ಮೋರ್ ಪವರ್ಫುಲ್, ಹೇಗೆ ನಿಮ್ಮ ಒಂದು ಮೀನಿಂಗ್ಫುಲ್ ವೆಲ್ತ್ನ ಬಿಲ್ಡ್ ಮಾಡಬೇಕು. ಯು ಶುಡ್ ನಾಟ್ ಬಿ ಲೈಕ್ ಏನೋ ಒಂದು ಸ್ಪೈಕಾಗಿ ಕಟ್ತೀರಾ ಒಂದು ಕಿಂಗ್ಡಮ್, ಅಲ್ಲಿಂದ ನೀವು ಆ ಕಿಂಗ್ಡಮ್ನ ಬಿಟ್ಟು ಆಮೇಲೆ ಹೋಗಿ UK US ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ತೀರಾ. ನೋ, ದಿಸ್ ಈಸ್ ನಾಟ್ ದ ವೇ ಆಫ್ ದ ಬಿಸ್ನೆಸ್ ಓನರು. ಇಲ್ಲ ಯಾವುದೋ ಒಂದು ಹೊಳೆಗೆ ಹಾರಿ ಸುಸೈಡ್ ಮಾಡ್ಕೊಳ್ಳೋ ಥರ, ಇಲ್ಲ ಹೋಗಿ ಶೂಟ್ ಮಾಡ್ಕೊಳ್ಳೋ ಥರ ಆಗಬಾರ್ದು. ದಿಸ್ ಈಸ್ ವಾಟ್ ಈಸ್ ಮೈ ಪಾಯಿಂಟ್. ಬಟ್ ಇವ್ರು ಯಾರಿಗೂ ಗೊತ್ತಿರಲಿಲ್ಲ, ದೇ ವಿಲ್ ಎಂಡ್ ದೇರ್ ಲೈಫ್ ಲೈಕ್ ದ್ಯಾಟ್ ಅಂತ. ಸೊ ದಟ್ಸ್ ವಾಟ್ ಐ ಆಮ್ ಟೀಚಿಂಗ್ ಇನ್ ಮೈ ಕೋರ್ಸಸ್ಸು, ನನ್ನ ಸೆಷನ್ಸು. ಯುವರ್ ಕರ್ಮ ಶುಡ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್ಕು. ಭಜನ್ ಎಥಿಕ್ಸ್ ಬೇಕಾ ಭಜನ್ ಬಿಸ್ನೆಸ್ಸಲ್ಲಿ ಅಂತ ಕೇಳ್ತಾರೆ. ಸ್ಟಾರ್ಟಿಂಗಲ್ಲಿ ಬೇಡ, ಸ್ಟಾರ್ಟಿಂಗಲ್ಲಿ ಇಟ್ಸ್ ಓಕೆ. ATM ಕದಿಯೋಕ್ಕೆ ಏನು, ಹೋಗಿ ಜಸ್ಟ್ ATM ಎತ್ಕೊಂಡು ಬಂದರೆ ಸಾಕು. ಬಟ್ ATM ಕದ್ದ ಮೇಲೆ ಬರುತ್ತಲ್ಲ ಕರ್ಮ, ಅದಕ್ಕೆ ರೆಡಿ ಇದೆಯಾ ಅಂತ ಕೇಳಬೇಕು. ಸೊ ವೆನ್ ಎವರ್ ವಿ ಆರ್ ಬಿಲ್ಡಿಂಗ್ ಅ ಬಿಸ್ನೆಸ್, ವಿ ಶುಡ್ ಹ್ಯಾವ್ ದ ಎಥಿಕ್ಸ್ ಅಟ್ಲೀಸ್ಟ್ ಫ್ರಮ್ ದ ರೂಟ್ ಲೆವೆಲ್. ಬಟ್ ಇಟ್ಸ್ ಓಕೆ, ಕೆಲವರು ಟ್ರೆಂಡನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಆಮೇಲೆ ಯಾವಾಗ ಗೊತ್ತಾ ಸಫೋಕೇಟ್ ಆಗೋದು, ಅಯ್ಯೋ ನನ್ನ ಲೈಫ್ ಏನೋ ಮೀನಿಂಗ್ಫುಲ್ ಅನಿಸ್ತಾ ಇಲ್ಲ, ನಾನೇನೋ ತಪ್ಪುಗಳು ಮಾಡ್ತಾಯಿದ್ದೀನಿ, ಸಮ್ವೇರ್ ಐ ಆಮ್ ಫೀಲಿಂಗ್ ಐ ಆಮ್ ಹಾರ್ಮಿಂಗ್ ಅದರ್ ಪೀಪಲ್, ಐ ಆಮ್ ಹಾರ್ಮಿಂಗ್ ದ ನೇಚರ್, ಐ ಆಮ್ ಹಾರ್ಮಿಂಗ್ ಎನಿಮಲ್ಸ್ ಅಂತೆಲ್ಲ ಹೇಳುವಾಗ ದಟ್ಸ್ ವೇರ್ ಯು ಹ್ಯಾವ್ ಟು ಕ್ಲಿಕ್ ಆನ್ ದ ಲಿಂಕ್ ಬಿಲೋ ಆ್ಯಂಡ್ ಜಾಯಿನ್ ಅವರ್ ಕಮ್ಯುನಿಟಿ. ನೇಚರ್ಪ್ರೂನರ್ ಕ್ಲಬ್ಬಿಗೆ ಬನ್ನಿ. ವಿತೌಟ್ ಎನಿ ಗಿಲ್ಟ್ ಯುವರ್ ಲೈಫ್ ವಿಲ್ ಫ್ಲಿಪ್. ಅದು ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತಲೂ ಕೂಡ ಕ್ಲಾರಿಟಿ ಕೊಟ್ಬಿಡ್ತೀನಿ. ಬಟ್ ಇದೆಲ್ಲ ಮಾಡ್ತಾ ಇನ್ನೊಂದು ಬಿಸ್ನೆಸ್ ಕೂಡ, ಇಟ್ಸ್ ನಾಟ್ ಅ ಬಿಸ್ನೆಸ್, ಇಟ್ ಈಸ್ ಅ ಕಾನ್ಸೆಪ್ಟ್ ಕಾಲ್ಡ್ ವೈಲ್ಡ್ ಸ್ಕೂಲಿಂಗ್, ನೇಚರ್ ಸ್ಕೂಲಿಂಗ್. ಮಕ್ಕಳು ಸ್ಕೂಲಿಗೆ ಹೋಗಲಿ, ಮಕ್ಕಳು ಏನು ಬೇಕಾದರೂ ಕಲ್ತ್ಕೊಳ್ಳಿ. ಬಟ್ ಎಂಡ್ ಆಫ್ ಇಟ್ ಮನೆಗೆ ಬಂದು ಮನೆಯಲ್ಲಿ ಪಾಠ, ನೇಚರಲ್ಲಿ ಪಾಠ, ಜನರಿಂದ ಯಾವ ಥರ ಪಾಠ ಕಲಿಬೇಕು ಅಂತಲೂ ನಾನು ಡಿಕೋಡ್ ಬರ್ತಾಯಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ಎಲ್ಲ ಎಕೋಸಿಸ್ಟಮ್ನ ನೋಡಿದ್ರೆ ಎವ್ರಿಥಿಂಗ್ ಈಸ್ ಇನ್ಸೈಡ್ ನೇಚರ್ಪ್ರೂನರ್ಸ್ ಕ್ಲಬ್. ಸೊ ಐ ಥಿಂಕ್ ವಿವಿಯನ್ನು ಎಸ್ಕೇಪ್ ಆಗಿಬಿಟ್ಟು ಅಪ್ಪ ಎಷ್ಟು ಮಾತಾಡ್ತಾನೆ ಅಂತ. ನಿಮಗೆ ನನ್ನ ಹೆಂಡತಿ ಹೇಳಿದಾಳೆ, ನಿಮ್ಮ ಯೂಟ್ಯೂಬ್ ಅವರಿಗೆ ಈಗ ತುಂಬ ಇಷ್ಟ ಆಗಿಬಿಟ್ಟಿದೆ ನೀವು ಮಾತಾಡೋದು, ಅವ್ರು ಕೇಳ್ತಾ ಇರ್ತಾರೆ, ನೀವು ಮಾತಾಡ್ತಾ ಇರಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋನ ಕೂಡ ನಿಮ್ಮ ಒಂದು ಲೈಕ್ ಮೈಂಡೆಡ್ ಜನರೊಟ್ಟಿಗೆ ಶೇರ್ ಮಾಡಿ. ಎಂಡ್ ಆಫ್ ಇಟ್ಟು I am searching for good humans, good souls in this entire world. If you are one among them, ಇಲ್ಲಿ ಒಂದು ಹಾರ್ಟ್ ಕೊಡಿ, ಥಮ್ಸ್ ಅಪ್ ಕೊಡಿ. ಐ ವಿಲ್ ಬಿ ಹ್ಯಾಪಿ ಟು ಗಿವ್ ಅ ಹಾರ್ಟ್ ಫ್ರಮ್ ಮೈ ಸೈಡ್ ಆಲ್ಸೋ. ಟೇಕ್ ಕೇರ್, ಬಾಯ್. ಠಬಾರ್.